ಹೇಗಿದೆಯಮ್ಮ? ನೀನು ಯಾವಾಗ ಬರ್ತೀಯ ಅಂತ ಕಾಯ್ತೆ. ನನ್ನ ಹತ್ರ ಮಾತಾಡಲ್ವಾ? ಏನಂತ ಮಾತಾಡ್ಲಿ? ಅಪ್ಪ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ಆದ್ರೆ ಆಗೋದಾಗೋಗಿದೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮನ್ನ ಈ ರೀತಿ ನೋಡೋಕ್ಕಾಗಲ್ಲಪ್ಪ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನೆನ್ನೆ ತನಕ ಅವರು ಓಡೋಗಿರೋದು ಬರೀ ನಮ್ಮನೆಯವ್ರಿಗೆ ಮಾತ್ರ ಗೊತ್ತಿತ್ತು. ಆದರೆ ಇವತ್ತು ಟಿವಿನಲ್ಲಿ, ನ್ಯೂಸ್ ಪೇಪರ್ಲಿ, ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆ ಅದೇ ಸುದ್ದಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಹೇಗಮ್ಮ ಸಮಾಧಾನವಾಗಿರ್ಲಿ? ಆಚೆ ಕಡೆ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ? ಕೇಳಿದವ್ರಿಗೆಲ್ಲ ಏನಂತ ಉತ್ತರ ಕೊಡ್ಲಿ? ಅಷ್ಟು ಸುಲಭನಾ ಅದು? ಅಪ್ಪ, ನಿಮ್ಮ ಒದ್ದಾಟ ನಂಗೆ ಅರ್ಥ ಆಗುತ್ತೆ. ಅವ್ರು ಮಾಡಿದ್ ಸರಿಯಲ್ಲ. ಮುಂದೊಂದು ದಿನ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆಗ ಅವ್ರು ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇಕಪ್ಪ? ಅದು ಮುಂದಿನ ಮಾತು. ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಈಗ ನಾವು ಎಲ್ಲರ ಮಧ್ಯ ಇದ್ಕೊಂಡು ಎಲ್ರಿಗೂ ಉತ್ತರ ಕೊಡ್ತಾ ಬದುಕಬೇಕು. ಅದರ ಸೈಡ್ ಎಫೆಕ್ಟ್ಸ್ನ ನಾವು ಫೇಸ್ ಮಾಡಬೇಕು. ಹೇಗಮ್ಮ ಫೇಸ್ ಮಾಡೋದು? ನಾವೇನು ತಪ್ಪು ಮಾಡಿದ್ವಿ ಅಂತ ನಮಗೆ ಶಿಕ್ಷೆ? ಇನ್ನೊಂದು ವಿಷಯ, ಅವ್ರಿಗೆ ಮುಂದೆ ತಮ್ಮ ತಪ್ಪು ಅರಿವಾಗತ್ತೆ, ಪಶ್ಚಾತ್ತಾಪ ಪಡ್ತಾರೆ ಅಂತ ಹೇಳಿದ್ಯಲ್ಲ, ಅದು ನಿನ್ನ ಭ್ರಮೆ. ಬದಲಿಗೆ ಸಮಯ ಕಳೀತಿದ್ದಾಗೆ ಅವ್ರಿಗೆ ತಾವು ಮಾಡಿದ್ದೇ ಸರಿ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆ ನಂಬಿಕೆ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಮನುಷ್ಯರೇ ಹಾಗೆ. ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಳೋದೇ ಇಲ್ಲ. ಅದೇ ಸರಿ ಅಂತ ವಾದ ಮಾಡ್ತೀವಿ. ಆ ನಂಬಿಕೆಗೆ ಜೋತ್ ಬೀಳ್ತೀವಿ. ಜಪ್ಪಯ್ಯ ಅಂದ್ರು ಆ ಮೈಂಡ್ ಸೆಟ್ಟಿಂದ ಹೊರಗೆ ಬರೋದೇ ಇಲ್ಲ. ಬೇಕಾದ್ರೆ ನೋಡು, ಇವ್ರ ವಿಷಯದಲ್ಲೂ ಹಾಗೇ ಆಗತ್ತೆ. ಅಷ್ಟೊಂದೆಲ್ಲ ಸೂಕ್ಷ್ಮತೆ, ಮಿಡಿಯೋ ಮನಸ್ಸು ಅವ್ರಿಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ.